ಒಂದು ಸಲ ಇದು ರುಚಿ ನೋಡಿದ ಮೇಲೆ ನೀವು ಖಂಡಿತ ಮತ್ತೆ ಮತ್ತೆ ಮಾಡೇ ಮಾಡ್ತೀರ, ನನಗೆ ನಂಬಿಕೆ ಇದೆ. ಅದಕ್ಕೆ ಸ್ವಲ್ಪ ಎಳ್ಳು ಮತ್ತು ಜೀರಿಗೆ ಹಾಕ್ಕೊಂಡು ಒಂದು ಸಲ ಕಲಸಿ ಅದಕ್ಕೆ ಒಂದು 10 ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ, ಸೀಳ್ಕೊಂಡಿದ್ದೀನಿ. ಇದು ಆರಿಸೋದು ಸುಲಭ ಆಗುತ್ತೆ ಅಂತ. ಬೀನ್ಸು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಇಟ್ಕೊಂಡಿದ್ದೀನಿ. ಬೀನ್ಸ್ ಹಾಕಿದ್ದೀನಿ, ಸ್ವಲ್ಪ ಒಂದ್ಸರಿ ಕಲಿಸ್ಬಿಟ್ಟು ಕ್ಯಾರೆಟ್ ಹಾಕ್ತೀನಿ. ಈಗ ಉಪ್ಪು ಕೂಡ ಸ್ವಲ್ಪ ಹಾಕ್ತೀನಿ. ಚೆನ್ನಾಗಿ ಹಿಡಿಸುತ್ತೆ ಮತ್ತು ಚೆನ್ನಾಗಿ ಬೇಗ ಮೆತ್ತಗಾಗುತ್ತೆ. ಸ್ವಲ್ಪ ಮೆತ್ತಗಾದ್ಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ. ಸ್ವಲ್ಪ ಅರಿಶಿನ ಕೂಡ ಇವಾಗಲೇ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಉರಿ ಜಾಸ್ತಿ ಇದ್ದರೆ ಒಳ್ಳೆಯದು. ಶುರುವಿಗೆ ಬಟಾಣಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಂಡು ಇನ್ನು ಸ್ವಲ್ಪ ಹುರಿದ್ರೆ ಸಾಕು. ಈಗ ಸ್ವಲ್ಪ ಮಾವಿನ ತುರಿ ಉಪ್ಪು ಹಾಕಿ ಇಟ್ಕೊಂಡಿದ್ದನ್ನು ಹಾಕ್ತಾಯಿದ್ದೀನಿ. 1-2 ಚಮಚ ಹುರ್ಗಡ್ಲೆ ಪುಡಿ ಮಾಡ್ಕೊಳ್ತೀನಿ. ಬಟ್ಲು ಅನ್ನ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಕಲಿಸ್ಕೊತೀನಿ. ಈಗ ಮಿಕ್ಕಿದ ಉಪ್ಪು ಇಷ್ಟು ಕಲಸಿದ ಮೇಲೆ ಪುಡಿ ಮಾಡಿದ ಹುರ್ಗಡ್ಲೆ ಹಿಟ್ಟನ್ನು ಹಾಕ್ಕೊಂಡು ಕಲಸೋಣ. ಈಗ ಕಲರ್ಫುಲ್ ಚಿತ್ರಾನ್ನ ರೆಡಿಯಾಗಿದೆ. ಇದಕ್ಕೆ ತೆಂಗಿನ ತುರಿ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪೇನು ಬೇಕಿಲ್ಲ. ಮೊಸರು ಮತ್ತು ಚಟ್ನಿ ನಂಚ್ಕೊಂಡು ತಿನ್ಬಹುದು. ಇದಿಷ್ಟು ಮಾಡಿರೋದು 2-3 ಜನಕ್ಕೆ ಆಗುತ್ತೆ. ಸ್ವಲ್ಪ ಸಕ್ಕರೆ ಬೇಕಿದ್ದರೆ ಹಾಕ್ಕೋಬಹುದು.